ನಮಸ್ಕಾರ. ಚಂದ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಿರುಪರಾಯಿ ತಾಯಿ ಅಂದ್ರೆ ನಿರುಪರಾಯಿ. ಹಿಂದಿ ಚಿತ್ರರಂಗಕ್ಕಷ್ಟೇ ಅಲ್ಲ, ದೇಶದ ಅರ್ಧಕ್ಕೂ ಹೆಚ್ಚು ಜನಸಂಖ್ಯೆಗೆ ತಾಯಿ ರೂಪ ಆಗಿದ್ರು ನಿರುಪರಾಯಿ. ಹಿಂದಿ ಚಿತ್ರರಂಗದಲ್ಲಂತೂ ಮಾ ಹೋತೋ ಐಸಾ ಅಂತ ನಿರುಪರಾಯಿಯವನ್ನ ಆರಾಧಿಸ್ತಾ ಇದ್ರು. ದೇವಿಯಾಗಿ, ಗೃಹಿಣಿಯಾಗಿ, ಮಾತೆಯಾಗಿ, ಮಾ ಆಗಿ ಎಲ್ಲರಿಂದ ಪೂಜಿಸಲ್ಪಡ್ತಾ ಇದ್ರು. ಅಂಥ ನಿರುಪರಾಯಿ ಬದುಕು ಹೂವಿನ ಹಾಸಿಗೆ ಆಗಿರ್ಬೇಕಲ್ವಾ? ಆದ್ರೆ ಅದಾಗಲಿಲ್ಲ, ಮುಳ್ಳಿನ ಮಂಚಾಗಿ. ಅದೇನಂತ ತಿಳ್ಕೊಳ್ಳೋಕ್ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಶೇರ್ ಮಾಡಿ, ಮುಖಸ್ತುತಿ ಇಲ್ಲದೆ ಸರಿ ತಪ್ಪನ್ನ ಕಾಮೆಂಟ್ ಮಾಡಿ. ನಿರುಪರಾಯಿಯವರ ಜನನ 1931 ಜನವರಿ 4ರಂದು ಗುಜರಾತ್ ಅಲ್ಲಿ. ತಂದೆ ಕಿಶೋರ್ ಚಂದ್ರ ಚೌಹಾಣ್. ಇವರ ಓದು 4ನೇ ತರಗತಿ ತನಕ ಮಾತ್ರ. 15 ವರ್ಷಕ್ಕೆ ಇವರಿಗೆ ಮದುವೆ ಆಯ್ತು. ಗಂಡ ಸರ್ಕಾರಿ ನೌಕರ. ಗಂಡನಿಗೆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಎಲ್ಲೋ ಒಳಗಡೆ ಒಂದು ತುಡಿತಾ ಇತ್ತು. ಅದಕ್ಕೆ ಸರಿಯಾಗಿ ಯಾವುದೋ ಒಂದು ಗುಜರಾತಿ ಚಿತ್ರಕ್ಕೆ ಆಡಿಷನ್ಗೆ ಪಬ್ಲಿಸಿಟಿ ಬಂತು. ಪೇಪರ್ ಅಲ್ಲಿ ನೋಡಿದ ಇವ್ರ ಗಂಡ ಹೆಂಡತಿನ ಕರ್ಕೊಂಡು ಆಡಿಷನ್ ನಲ್ಲಿ ಇವ್ರ ಗಂಡ ಪಾಸ್ ಆಗ್ಲಿಲ್ಲ. ಆದರೆ ನಿರ್ದೇಶಕನ ಕಣ್ಣು ಸಾತ್ವಿಕ ಸುಂದರಿಯಾಗಿದ್ದ ನಿರುಪರಾಯಿ ಮೇಲೆ ಹೋಯ್ತು. ಆವಾಗ ಅವ್ರ ಹೆಸರು ಕಾಂತಾ ಚೌಹಾಣ್ ಅಂತ ಇತ್ತು. ಗಂಡನನ್ನ ಕೇಳಿದ್ರು, ನಮ್ಮ ಚಿತ್ರದಲ್ಲಿ ಆಕ್ಟ್ ಮಾಡಿಸ್ತೀರಾ ಅಂತ. ಮೊದಲೇ ಸಿನಿಮಾದ ಬಗ್ಗೆ ಒಲವಿದ್ದ ಗಂಡ ಒಪ್ಕೊಂಡ್ರು. ಸಿನಿಮಾಕ್ಕಾಗಿ ಅವ್ರ ಹೆಸರನ್ನ ಬದಲಾಯಿಸಿ ನಿರುಪರಾಯಿ ಅಂತ ಇಟ್ರು. ಆ ಚಿತ್ರವೇ ರಣದೇವಿ. ಸೂಜಿಗಲ್ಲಿನಂತೆ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವ ಲಾವಣ್ಯ, ರೂಪ, ನಟನಾ ಕೌಶಲ್ಯ ಅವರಲ್ಲಿ ಇದ್ದಿದ್ರಿಂದ ಬೆಳಗಾಗೋದ್ರ ಒಳಗಾಗಿ ಅವರು ನಟಿಯಾಗಿ ರೂಪುಗೊಂಡರು. ಸಾಕಷ್ಟು ಹೆಸರು ಮಾಡಿತು ಆ ಚಿತ್ರ. ಅಲ್ಲಿಂದ ಹೊರಟ ಅವರ ಯಶಸ್ಸಿನ ಬಂಡಿ ಗುಜರಾತ್ ಬಿಟ್ಟು ಬಾಂಬೆಗೆ ಬಂದಿತ್ತು. ಅವರು ಮೊದಲು ಅಭಿನಯಿಸಿದ ಚಿತ್ರ ಅಮರ್ನಾಥ್. ಅದು ಯಶಸ್ವಿಯಾಯಿತು. ಹಾಗೆ ಒಂದಿಷ್ಟು ಚಿತ್ರಗಳನ್ನು ಮಾಡಿದ್ರು. ಬಲರಾಜ್ ಸಾನಿ ಅವರ ಜೊತೆ ದೋ ಬೀಗ ಜಮೀನಲ್ಲಿ ನಡೆಸಿದ್ರು. ಆ ಚಿತ್ರ ಅಂತೂ ಯದ್ವ ತದ್ವ ಸೂಪರ್ ಹಿಟ್ ಆಗಿದೆ. 5 ಫಿಲ್ಮ್ ಫೇರ್ ಅವಾರ್ಡು, ನ್ಯಾಷನಲ್ ಅವಾರ್ಡು ಅಲ್ಲದೆ ಸಾಕಷ್ಟು ಹೆಸರು ತಂದು. 1960ರಲ್ಲಿ ಸೂಪರ್ ಮ್ಯಾನ್ ಅಂತ ಚಿತ್ರ ಬಂತು. ಆ ಚಿತ್ರದಲ್ಲಿ ಇವರು ಸೂಪರ್ ಮ್ಯಾನ್ ಪಾತ್ರ ಮಾಡಿದ ಏಕೈಕ ಭಾರತದ ನಟಿ ಅಂತ ಹೆಸರು ಮಾಡಿದ್ರು. ಆ ದಾಖಲೆ ಇನ್ನೂ ಹಾಗೆ. ಛಾಯಾ, ಧರ್ಮಪುತ್ರ, ಬೇಜುಬಾನ್, ಮಾಬೇಟ ಹೀಗೆ ಅಸಂಖ್ಯಾತ ಚಿತ್ರಗಳು. 17ಕ್ಕೂ ಹೆಚ್ಚು ಚಿತ್ರದಲ್ಲಿ ದೇವಿಯ ಪಾತ್ರ, 40ಕ್ಕೂ ಹೆಚ್ಚು ಧಾರ್ಮಿಕ ಚಿತ್ರಗಳು. ಇದೊಂದು ದಾಖಲೆ ಅಂತಾನೆ ಹೇಳಬಹುದು. ಹರ ಹರ ಮಹಾದೇವ ಚಿತ್ರದಲ್ಲಿ ಇವರು ಪಾರ್ವತಿ ದೇವಿಯ ಪಾತ್ರ ಮಾಡಿದ್ದು ಜನರ ಮೇಲೆ ಎಂತ ಪ್ರಭಾವ ಬೀರಿತ್ತು ಅಂದ್ರೆ, ಇವರ ಮನೆ ಹುಡ್ಕೊಂಡು ಬಂದು ಇವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಇಲ್ಲಿ ತನಕ ನಾಯಕಿ, ಗೃಹಿಣಿ, ಹತಿ, ಪ್ರೇಮಮಯಿ ಪಾತ್ರಗಳಲ್ಲಿ ನಟಿಸುತ್ತಿದ್ದ ನಿರುಪರಾಯಿ ಏರುತ್ತಿದ್ದ ವಯಸ್ಸಿನ ಕಾರಣದಿಂದ ರಾಜ ಔರ್ ರಂಕ್ ಅನ್ನೋ ಚಿತ್ರದಲ್ಲಿ ಮೊದಲ ಬಾರಿ ತಾಯಿ ಪಾತ್ರ ಮಾಡಿದ್ರು. ಒಂದು ವರ್ಗದ ಜನಕ್ಕೆ ಅವ್ರ ತಾಯಿಯೇ ಆಗ್ಬಿಟ್ರು. ಅತ್ಯಂತ ಶಕ್ತಿ ಇದೆ ನೋಡಿ. ಯಾವುದೇ ಪಾತ್ರ ಆಗಿರಲಿ, ಅದಕ್ಕೆ ಎಫರ್ಟ್ ಹಾಕಿ ಶ್ರದ್ಧೆಯಿಂದ ಮಾಡಿದ್ರೆ ಜನ ಎಂತ ಪ್ರೀತಿ ಕೊಡ್ತಾರೆ ಅನ್ನೋದಕ್ಕೆ ನಿರುಪರಾಯಿ ಸಾಕ್ಷಿ.
ಹಿಂದಿಯ ಎಲ್ಲ ಹೀರೋಗಳು ಹೆಚ್ಚು ಕಡಿಮೆ ಎಲ್ಲ ಹೀರೋಗಳಿಗೆ ತಾಯಿ ಪಾತ್ರ ಮಾಡಿದ ಖ್ಯಾತಿ ನಿರಪರಾಯ. ಹೇಗೆ ವಯಸ್ಸು ಬೆಳೀತಾ ಹೋಯ್ತು, ಅವ್ರ ಹೆಸರು ಬೆಳೀತಾ ಹೋಯ್ತು, ಯಶಸ್ಸು ಬಂತು, ಅದ್ರ ಜೊತೆಗೆ ಮಕ್ಕಳು ದೊಡ್ಡವರಾದ್ರು, ಮಕ್ಕಳಿಗೆ ಮದುವೆ ಮಾಡಿದ್ರು, ಸೊಸೈಟಿಯವರು ಮನೆಗೆ ಬಂದರು. ಇಲ್ಲಿಂದಲೇ ಶುರುವಾಯಿತು ನೋಡಿ ಅವರ ಟ್ರ್ಯಾಜಡಿ ಲೈಫ್. ನೋಡಕ್ಕಂತೂ ಆಗಲ್ಲ, ಕೇಳಿದ್ರೆ ರಕ್ತ ಮಂಜು ಕಟ್ಟುತ್ತೆ. ಹೆಂಡತಿ ಮಾತು ಕೇಳಿಕೊಂಡು ದೊಡ್ಡ ಮಗ ತಾಯಿಗೆ ಹೊಡೆಯೋಕೆ ಶುರು ಮಾಡಿದ. ಚಿಕ್ಕ ಮಗ 4 ದಿನ ಉಪವಾಸ ಹಾಕಿ ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರ್ಕೊಡುವಂತ ಹಿಂಸೆ ಕೊಡಕ್ ಶುರು ಮಾಡಿದ. ಏರ್ ಬಸ್ಸನ್ ಆಗಿದ್ದ ಸೊಸೆ ಅತ್ತೆಯ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಬೆಳ್ಳಿ ಪರದೆ ಮೇಲೆ ರಾರಾಜಿಸಬೇಕಿದ್ದ ಆ ಜೀವ ಕೋರ್ಟಿಗೆ ಅಲಿಯೋ ಹಾಗಾಯಿತು. ದೀವಾರ್ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್, ಶಶಿ ಕಪೂರ್, ನಿರಪರಾಯ್ ಆಕ್ಟ್ ಮಾಡಿದ ಒಂದು ಸೀನ್ ಹಿಂದಿ ಚಿತ್ರರಂಗದಲ್ಲಿ ಇವತ್ತು ಅವಕಾಶ ಸಿಕ್ಕಿದಾಗಲೆಲ್ಲ ಅದನ್ನ ಉಪಯೋಗಿಸ್ತಾನೆ ಇದ್ದಾರೆ. ಒಂದ್ಸರಿ ಅಮಿತಾಬ್ ಬಚ್ಚನ್ ಹೇಳ್ತಾರೆ, ये वही मैं हूं और ये वही तुम हो. हम दोनों एक साथ इस फुटपाथ से उठे थे, लेकिन आज तुम कहां रह गए और मैं कहां गया. आज मेरे पास बिल्डिंगें हैं, प्रॉपर्टी है, बैंक बैलेंस है, बंगला है, गाड़ी है. क्या है तुम्हारे पास? मेरे पास मां है. लेकिन मां, मैंने ये सब तुम्हारे लिए किया. ये बंगला, ये गाड़ी, ये रुपया, पैसा, ये सब तुम्हारे लिए, ये सब कुछ तुम्हारा है. और तुम्हें मुझे छोड़ के जा रही हो? विजय बड़ा सौदागर बन गया है रे. मगर एक बात बोलो, अपनी माँ को खरीदने की कोशिश मत कर. तू अभी इतना अमीर नहीं हुआ बेटा कि अपनी माँ को खरीद सके. ಆ ಒಂದು ಡೈಲಾಗ್ಗೆ ಚಿತ್ರರಂಗಕ್ಕೆ ಸಲಾಮಿ ಹೇಳಲೇಬೇಕು. ಆ ದೃಶ್ಯ ಅವರನ್ನ ಅಮರರನ್ನಾಗಿ ಮಾಡಿಸ್ಬಿಟ್ಟು. ಅವ್ರು ಹೆಚ್ಚಾಗಿ ತಾಯಿ ಪಾತ್ರ ಮಾಡಿದ್ದು ಅಮಿತಾಬ್ ಬಚ್ಚನ್ಗೆ. 1999ರಲ್ಲಿ ಬಂದ ಲಾಲ್ ಬಾದ್ಶಾ ನಿರಪರಾಯ್ ಅಭಿನಯಿಸಿದ ಕೊನೆಯ ಚಿತ್ರ. ಬದುಕಿರುವಾಗಲೇ ಅವ್ರ ಮಕ್ಕಳು ಅವರಿಗೆ ನರಕದರ್ಶನ ಮಾಡಿಸ್ಬಿಟ್ಟಿದ್ರು. ಹೊಡೆಯೋದು, ಬಡಿಯೋದು, ಉಪವಾಸ ಹಾಕೋದು, ಅವರಿಗೆ ಈ ಬದುಕು ಸಾಕಾಗ್ಬಿಟ್ಟಿತ್ತು. 13 ಅಕ್ಟೋಬರ್ 2004ರಂದು ಅವರು ಇಹಲೋಕ ಯಾತ್ರೆ ಮುಗಿಸಿದರು. ಬದುಕಿರುವಾಗಲೇ ನರಕ ತೋರಿಸಿದ್ದ ಅವರ ಮಕ್ಕಳು ಅವ್ರ ಕ್ರಿಯೆ ಕರ್ಮ ಮಾಡೋದನ್ನ ಬಿಟ್ಟು ಆ ಶವವನ್ನ ಒಂದು ಗೋಣಿ ಚೀಲದಲ್ಲಿ ಹಾಕಿ ಕಸದ ತೊಟ್ಟಿಗೆ ಬಂದರು. ಬೀದಿ ನಾಯಿಗಳು ಆ ಹೆಣನ್ನ ಹರಿದು ತಿಂತಾ ಇತ್ತು. ಈಗಲೂ ಆ ಸುಪುತ್ರರು ಅವರಿದ್ದ ಒಂದು ಕೋಣೆ ತನಗ್ ಬೇಕು ಅಂತ ಕೋರ್ಟಲ್ಲಿ ವ್ಯಾಜ್ಯ ನಡ್ಕೊಂಡು ಜಗಳ ಆಡ್ತಾ ಇದ್ದಾರೆ. ಇದನ್ನೇ ಅಲ್ವಾ ನಂಬಕ್ಕಾಗದೇ ಇರುವಂತ ಘಟನೆಗಳು, ನಂಬಕ್ಕಾಗದೇ ಇರುವಂತ ಮನುಷ್ಯರು ಅಂತ ಹೇಳಿ. ಇದೆಲ್ಲ ತಿಳಿದು ನಾವು ಆ ತಾಯಿಯ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆ. ಓಂ ಶಾಂತಿ.